ಇಡೀ ಬಂದೆ ನಮಸ್ಕಾರ ಹೇಳೋಣ, ಮಾಡ್ತೀನಿ 5 ನಿಮಿಷ. ಕರ್ಪೂರ ಉತ್ತರ ಕರ್ನಾಟಕ ಎಲ್ಲ ಅವರೇ ಜಾಸ್ತಿ. ಹಂಗೆ ಇಲ್ಲ ತಟನೆ ಕೈ ಕಾರ್ಯಕ್ರಮವನ್ನು ಸರ್ಕಾರದಿಂದ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಮುನ್ಸಿಪಾಲಿಟಿ ಅಧ್ಯಕ್ಷರಾದಂಥ ಪಂಕಜ ಪ್ರಕಾಶ್ ಮೇಡಮ್ರವರೇ, ಹಾಗೆಯೇ ಉಪಾಧ್ಯಕ್ಷರಂತ ಸೌಭಾಗ್ಯ ಉಮೇಶ್ ಮೇಡಮ್ರವರೇ, ಹಾಗೆಯೇ ಆತ್ಮೀಯ ಮಿತ್ರ ಪುಷ್ಪ ಸದಸ್ಯರಾದಂಥ ಗಿರೀಶ್ ರವರೇ, ನಮ್ಮ ಅಗ್ನಿಶಾಮಕ ಠಾಣೆಯ ತಾಲೂಕು ಮುಖ್ಯಸ್ಥರಾದಂಥ ಚಂದ್ರಶೇಖರ್ ಅವರೇ, ದಿಶಾ ಕಮಿಟಿಯ ಸದಸ್ಯರು, ನಾಯಕ ಸಮುದಾಯದ ತಾಲೂಕು ಅಧ್ಯಕ್ಷರಂತ ನರಸನಾಯಕ್ ಅವರೇ, ಎಲ್ಲ ಆತ್ಮೀಯ ಪತ್ರಿಕಾ ಬಂಧುಗಳೇ, ಬಸವರಾಜ್ ಇರ್ಬೋದು, ಹರಿಚರಣ, ನಮ್ಮ ನೀಲಕಂಠಣ್ಣ, ದಿನೇಶು, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲರೂ ಸಹ ತಾಲೂಕಿನಲ್ಲಿ ಯಾವುದೇ ಮೂಲೆಯಲ್ಲಿ ಒಂದು ನೀರಿನಿಂದ ಅಪಘಾತ ಆಗಿರ್ಬೋದು, ಕಟ್ಟಡಗಳಿಂದ ಅಪಘಾತ ಆಗ್ಬೋದು, ಮನೆಯಲ್ಲಿ ಗ್ಯಾಸಿಂದ ಅಪಘಾತ ಆಗ್ಬೋದು, ಯಾವುದೇ ಅಗ್ನಿ ಸ್ಪರ್ಶದಿಂದ ಅವಘಡ ಆದ ಸಂದರ್ಭದಲ್ಲಿ ತಟ್ಟಂತ ನೆನಪಾಗೋದು ಅಗ್ನಿಶಾಮಕ ಇಲಾಖೆ. ಅವರ ಇಲಾಖೆಯ ಕೋಡ್ ನಂಬರ್ 101 ಈ ನಂಬರ್ ಕೊಡಿದ್ರೆ ಬಹುತೇಕ ನಮಗೆ ಕನಿಷ್ಠ 15ರಿಂದ 20 ನಿಮಿಷದಲ್ಲಿ ತಾಲೂಕಿನ ಯಾವುದೇ ಮೂಲೆಗೂ ಸಹ ಒಂದು ಅಗ್ನಿಶಾಮಕ ವಾಹನವನ್ನು ಕಳಿಸಿ ನಮಗೆ ಸಹಾಯಕ್ಕೆ ಬರುವಂಥ ಇಲಾಖೆ ಅಗ್ನಿಶಾಮಕ ಇಲಾಖೆ. ಆ ಒಂದು ಇಲಾಖೆಯ ಸಿಬ್ಬಂದಿಗಳು ಬಾಂಬೆಯ ಸ್ಫೋಟದಲ್ಲಿ, ಢಾಕಾದಲ್ಲಿ ಆದ ಸ್ಫೋಟದಲ್ಲಿ 66 ಮಂದಿ ವೀರಮರಣವನ್ನು ಅಪ್ಪಿದ್ದಾರೆ. ಈ ಒಂದು ನಿಮ್ಮ ಸಾರ್ವಜನಿಕ ಸೇವೆಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಕುಟುಂಬಕ್ಕೆ ಶೋಕವನ್ನು ಭರಿಸುವಂಥ ಕುಟುಂಬಕ್ಕೆ ಶೋಕವನ್ನು ಭರಿಸುವಂಥ ಜೊತೆಗೆ ಧೈರ್ಯವನ್ನು ಹೇಳುವಂಥ ಆ ಒಂದು ಹುತಾತ್ಮರ ದಿನಾಚರಣೆಯನ್ನು ಇವತ್ತು ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ನಾವೆಲ್ಲರೂ ಸಹ ಒಂದಾಗೋಣ, ಸದೃಢ ಭಾರತವನ್ನು ಕಟ್ಟೋಣ, ಅಗ್ನಿಶಾಮಕದಿಂದ, ಅಗ್ನಿ ಅವಘಡದಿಂದ ದೂರ ಇರೋಣ ಎನ್ನುವ ಒಂದು ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಗ್ನಿ ಸುರಕ್ಷಿತ ಭಾರತ ಹುಟ್ಟು ಹಾಕಲು ಒಂದಾಗೋಣ ಅನ್ನೋ ಒಂದು ವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಆದೇಶ ಮಾಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ಅಗ್ನಿನಂದಕಗಳನ್ನ ಅಳವಡಿಸಿದ್ದಾರೆ. ಎಲ್ಲ ಕಡೆಯೂ, ಎಲ್ಲ ಶಾಲಾ ಕಾಲೇಜುಗಳು. ನಾವು ಈ ಸಾರಿ
ಈ ನಮ್ಮ KR ಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು 1ರಿಂದ 10ನೇ ತರಗತಿ ತನಕ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ನಮಗೆ ಈಗ ತಪಾಸಣೆ ಮಾಡಲಿಕ್ಕೆ ತಿಳಿಸಿದ್ದಾರೆ ಸರ್ಕಾರ ವತಿಯಿಂದ. ಸಾಧಾರಣ ನಾವು ಒಂದು 220 ಶಾಲೆಗಳನ್ನ ತಪಾಸಣೆ ಮಾಡಿ ಇನ್ನೂ ಸ್ವಲ್ಪ ಶಾಲೆಗಳು ಉಳ್ಕೊಂಡಿದೆ. ಸಮಯದ ಅವಕಾಶದಿಂದ ನೆಕ್ಸ್ಟ್ ಜೂನ್ನಲ್ಲಿ ಶಾಲೆ ಪ್ರಾರಂಭ ಮಾಡ್ತೀವಿ ಅಂತ ಶಾಸಕರಲ್ಲಿ ತಿಳಿಸುತ್ತಾ, ಅದೇ ರೀತಿ ಸುಮಾರು ನಾವು ಈ KR ಪೇಟೆ ತಾಲೂಕಿನ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಗ್ನಿ ಅನಾಹುತದ ಬಗ್ಗೆ ಮಕ್ಕಳಿಗೆ ಉಪನ್ಯಾಸವನ್ನು ಮಾಡಿ ಅಗ್ನಿ ಅನುಕೂಲವನ್ನು ಸಹ ನೀಡುತ್ತೀವಿ. ಸಾಧಾರಣವಾಗಿ ಒಂದು 150ರಿಂದ 170 ಶಾಲೆಗಳಿಗೆ ಅಡುಗೆ ಪ್ರೋತ್ಸಾಹವನ್ನು ನೀಡ್ತೀವಿ. ಸಮಯದ ಅವಕಾಶ ಹಾರ ಹಾಕಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಿಗೂ ಸಹ ಹಾಕಿ, ಹಾರ ಹಾಕಿ. ನೋಡ್ರಿ ಇನ್ನೊಬ್ಬರು ಇದ್ರೆ ಬರ್ಬೋದು. ಉಲ್ಟಾ ತಿರ್ಸ್ಕೊಳ್ಬ ಇನ್ನೂ